ಇವತ್ತು ಬಂಧುಗಳೇ, ಇವತ್ತು ನಮಗೆ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಇದು ಬಾಗಣ ಹರಿಸುವಂಥ ಕಾರ್ಯಕ್ರಮ. ಯಾಕಂದರೆ ಹರಿಹರದಲ್ಲಿ ಬರ ಛಾಯೆಯನ್ನು ಮೂಡಿತ್ತು. ಆ ಬರ ಛಾಯೆಯನ್ನು ಮೂಡಿರೋಂಥ ಇವತ್ತು ಸಂಪೂರ್ಣ ಹರಿಹರದಲ್ಲಿ ತುಂಗಾ ಭದ್ರಾ ನದಿಗಳನ್ನು ತುಂಬಿ ಹರಿತಿದೆ. ಆ ತಕ್ಷಣವೇ ಕರ್ನಾಟಕ ರಕ್ಷಣೆ ವೇದಿಕೆಯವರು ಕೂಡ ಇದನ್ನು ಬಾಗಿನ ಹರಿಸುವ ಮುಖಾಂತರ ಇವತ್ತು ತಾಯಿಗೆ ನಾವು ಶಾಂತಿಯನ್ನು ಕೋರಿದ್ದೇವೆ. ಇನ್ನು ನಾಡಿಗೆ ಇನ್ನೂ ಮಳೆ ಬೆಳೆ ನಾಡು ಸಮೃದ್ಧವಾಗಿ ಬೆಳೀಲಿ, ಇನ್ನೂ ಕೂಡ ಹೆಚ್ಚಿನ ಮಳೆ ಆಗಲಿ. ರೈತರು ಯಾವಾಗಲೂ ಸಂತೋಷವಾಗಿರಬೇಕು. ರೈತರು ಸಂತೋಷವಾಗಿದ್ದರೆ ನಾವೆಲ್ಲರೂ ಕೂಡ ಸಂತೋಷವಾಗಿರ್ತೇವೆ. ಕುಡಿಯೋ ನೀರಿನ ಅಭಾವ ಇತ್ತು, ನಮಗೆ ಭಯ ಇತ್ತು. ಆ ಭಯವನ್ನು ಇವತ್ತು ನಮ್ಮ ತಾಯಿ, ನಮ್ಮ ಭಾಗೀರಥಿ ತಾಯಿಯನ್ನು ಅದನ್ನು ದೂರ ಮಾಡಿದ್ದಾಳೆ. ಆ ತಾಯಿಗೆ ಎಲ್ಲರೂ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯವರ ನಾವು ಸುಬ್ರಹ್ಮಣ್ಯ ಆಗ್ತೇವೆ. ಯಾಕಂದರೆ ಭದ್ರಾ ನದಿನೂ ತುಂಬ್ತಾ ಇದೆ, ತುಂಗನೂ ತುಂಬ್ತಾ ಇದೆ, ಮತ್ತು ಹೊಸಪೇಟೆ ಡ್ಯಾಮ್ ಅದನ್ನೂ ತುಂಬ್ತಾ ಇದೆ. ಇವತ್ತೆಲ್ಲ ಸಂತೋಷದ ಕಾರ್ಯಕ್ರಮವನ್ನು ಬಾಗಿನ ಹರಿಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಎಲ್ಲ ಸಮೃದ್ಧಿ ಆದಂಥ ಎಲ್ಲದೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವಾಗಲೂ ನೊಂದ ಜೀವಿಗಳಿಗಾಗಲಿ ಇವತ್ತು ರೈತರಿಗಾಗಲಿ ಎಲ್ಲರಿಗೂ ಕೂಡ ನಾವು ಅವರಿಗೆ ಸಪೋರ್ಟ್ ಆಗಿರ್ತೇವೆ ಅಂತೇಳಿ ಎರಡು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ವತಿಯಿಂದ ಇವತ್ತೇನು ತಾಯಿ ತುಂಗಭದ್ರೆಗೆ ಬಾಗಿಣವನ್ನು ಹರಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳು ಸಹ ಆಗಮಿಸಿದ್ರು. ತುಂಬ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ವಿ. ಏನಪ್ಪ ಅಂತಂದು ಇವತ್ತೇನು ಮಳೆ ಇಲ್ದಂಗೆ ಸ್ವಲ್ಪ ಬರಗಾಲ ಅಂತಕ್ಕಂಥ ಛಾಯೆ ಮೂಡಿತ್ತು. ಏನೋ ಭಗವಂತನ ಒಂದು ಕೃಪೆಯಿಂದ ಇವತ್ತು ಮಳೆ ಅಂತಕ್ಕಂಥ ಚೆನ್ನಾಗಿ ಆಗ್ತಾಯಿದೆ. ಇದನ್ನು ಚೆನ್ನಾಗಿ ಎಲ್ಲ ಬೆಳೆಗಳು ಬರಲಿ, ಎಲ್ಲರಿಗೂ ಆರೋಗ್ಯ ಮತ್ತು ಆಯುಷ್ಯನ್ನು ಕೊಡೋದ್ರ ಜೊತೆಗೇ ಏನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಇವತ್ತು ನೀರಿಗಾಗಿ ಸದಾ ಇವತ್ತು ಹೋರಾಟ ಮಾಡ್ತಿರ್ತಾರೆ ಅವರು. ಅಂದರೆ ಇವತ್ತು ನೀವೆಲ್ಲ 2-3 ತಿಂಗಳಿಂದ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ. ಇವತ್ತೇನಪ್ಪ ನೀರಿಲ್ಲ ಅಂತೇಳಿ ಬೇರೆ ಬೇರೆ ಕಾವೇರಿ ನೀರು ಬಿಡ್ತಾ ಅನ್ನೋ ಸಂದರ್ಭದಲ್ಲಿ ಇವತ್ತು ಬಿಡಬಾರ್ದು ಯಾವುದೇ ಕಾರಣಕ್ಕಂತ, ಯಾಕಂದ್ರೆ ಇಲ್ಲೇ ಕುಡಿಯೋಕ್ಕೆ ನೀರಿಲ್ಲ, ಆ ಕಡೆ ಯಾಕೆ ಬಿಡುತ್ತೆ ಅಂತ ಒಂದು ಹೋರಾಟ ಮಾಡ್ತಾಯಿದ್ರು. ನಮ್ಮ ಈ ಎಲ್ಲ ಜನರ ಒಂದು ಪ್ರಾರ್ಥನೆಗೆ ಒಂದು ಹೂ ಕೊಟ್ಟಂಥ ಭಗವಂತ ಅಂತಕ್ಕಂಥ ಆಶೀರ್ವಾದ ಮಾಡಿ ಇವತ್ತು ನೀರನ್ನು ಕೊಟ್ಟಿದೆ. ಹಾಗಾಗಿ ಈ ಚೆನ್ನಾಗಿ ಮಳೆ ಬೆಳೆ ಅಂತ ಸಮೃದ್ಧಿ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಬಯಸ್ತೀವಿ. ಎಲ್ಲರಿಗೂ ಬೆಳೆ ಕೊಟ್ಟು ತಪ್ಪಾಗಲಿ. ಅದೇ ರೀತಿಯಾಗಿ ಈ ಕ್ಷೇತ್ರ, ಹರಿಹರ ಕ್ಷೇತ್ರ ಎಲ್ಲ ರೀತಿ ಅಭಿವೃದ್ಧಿ ಆಗಬೇಕು. ರೈತರಿಗೆ, ಕಾರ್ಮಿಕರಿಗೆ, ಅದೇ ರೀತಿಯಾಗಿ ಸರ್ವೇ ಸಾಮಾನ್ಯರಿಗೆ ಎಲ್ಲರೂ ಅಭಿವೃದ್ಧಿ ಆಗಬೇಕು. ಅದೇ ರೀತಿಯಾಗಿ ರಕ್ಷಣಾ ವೇದಿಕೆಯವರಿಗೆ ಯಾವತ್ತು ಧನ್ಯವಾದ ಅರ್ಪಿಸಬೇಕು. ಯಾಕಂದರೆ ಇದೇ ರೀತಿಯಾಗಿ ಎಲ್ಲ ರೀತಿ ಅಭಿವೃದ್ಧಿ ಮಾಡಬೇಕು. ಅವರು ಏನಪ್ಪ ಅಂದರೆ ರೋಡ ಮಾಡಬೇಕು, ಮನೆ ಕಟ್ಟಿಕೊಡು, ಎಲ್ಲ ರೀತಿ ಅಭಿವೃದ್ಧಿ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ನಮ್ಗೆ ಏನೇ ಸಮಸ್ಯೆ ಬಂದರೂ ಕೈಗೂಡಿಸ್ಬೇಕಂತ ಹೇಳಿ ನಾವು ಅವರಲ್ಲಿ ಮನೆ ಮಾಡ್ಕೊತೀನಿ. ಆ ತುಂಗಭದ್ರೆ ಆ ತಾಯಿಯ ಒಂದು ಆಶೀರ್ವಾದ ಸಂಪೂರ್ಣವಾಗಿರಲಿ ಅಂತೇಳಿ ಎಲ್ಲ ರೀತಿಯಲ್ಲಿಯೂ ರಕ್ಷಣಾ ವೇದಿಕೆ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಹೇಳ್ತೀನಿ. ಪದಾಧಿಕಾರಿಗಳ ಅಧ್ಯಕ್ಷರೇ ಮತ್ತು ಸಾರ್ವಜನಿಕರೇ, ಅಕ್ಕ ತಂಗಿಯರು, ಇವತ್ತಿನ ದಿವಸ ನಮಗೆ ಹಬ್ಬದ ವಾತಾವರಣ. ಕಾರಣ ಅಂತ ಹೇಳಿದ್ರೆ, ಕಳೆದ 2 ತಿಂಗಳಿಂದನೂ ನಮ್ಮ ಇಡೀ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಕಪ್ಪು ಛಾಯೆ ಆರಂಭಿಸಿತ್ತು. ಕಾರಣ ಅಂತ ಹೇಳಿದ್ರೆ, ಸುಮಾರು 2 ತಿಂಗಳಲ್ಲಿ ಏನು ಮುಂಗಾರು ಮಳೆ ಬೇಕಾಗಿತ್ತು, ಆಗಲಿಲ್ಲ. ಎಲ್ಲರಿಗೂ ಆತಂಕ ಉಂಟಾಗಿತ್ತು, ಎಲ್ಲಿ ಬರಗಾಲ ಬರುತ್ತೆ ಅಂತ ಹೇಳಿ. ದೈವವಶಾತ್ ಭಗವಂತ ನಮ್ಮೆಲ್ಲರ ಕರುಣೆ ತೋರಿಸಿ ಎಲ್ಲರಿಗೂ, ಎಲ್ಲ ಜನರಿಗೂ, ರೈತರಿಗೂ, ಕಾರ್ಮಿಕರಿಗೂ ಎಲ್ಲರಿಗೂ ಸಂತೋಷ ವಾತಾವರಣ ಆಗಿದೆ. ಇವತ್ತಿನ ಬಾಗಿನ ಏನು ಅರ್ಪಿಸಿದಿರಲ್ಲ, ಎಲ್ಲರಿಗೂ ಮನಸ್ಸು ಸಂತೋಷ ಆಗಿದೆ. ಕಾರಣ ಅಂತ ಹೇಳಿದ್ರೆ, ಈ ತುಂಗಭದ್ರಾ ನದಿ ಇದೆಯಲ್ಲ, ಅದು ಜೀವನದಿ. ಇವತ್ತು ಈ ತುಂಗಭದ್ರಾ ನದಿಯಲ್ಲ ಅಂದ್ರೆ ಸುಮಾರು ಹಳ್ಳಿಗಳು, ಸುಮಾರು ನಗರಗಳು ಇದಕ್ಕೆ ಅಟ್ಯಾಚ್ ಇದೆ. ಇಲ್ಲಿಂದ ತುಂಗಭದ್ರಾ ಇದಕ್ಕೆ ಹೊಸಪೇಟೆ ಹೋಗುತ್ತೆ ನೀರು. ಅಲ್ಲಿಂದ ತುಂಗಭದ್ರಾ ನದಿ ಹೊಸಪೇಟೆಯಿಂದ ಮತ್ತೆ 1 ನಿಮಿಷ ಮತ್ತೆ ಇದು ಆಂಧ್ರ ಪ್ರದೇಶ ಹೋಗುತ್ತೆ. ಸುಮಾರು ಲಕ್ಷಾಂತರ ಜನಗಳಿಗೆ ಇದು ಒಂದು ಜೀವನ ಇದೆ. ಏನಿದೆ ತುಂಗಭದ್ರಿ, ಅದೆಲ್ಲರೂ ನೀರು ಉಣಿಸ್ತಾ ಇದೆ. ಭಗವಂತ ಎಲ್ಲರಿಗೂ ಸುಖ ಸಮೃದ್ಧಿ ಕೊಡ್ಲಿ ಅಂತ ಹೇಳಿ ನಾನು ದೇವರು ಬೇಡ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರಾದ ರಮೇಶ್ ಮಾನಿ ಅವರೇ ಮತ್ತು ಪ್ರೀತಮ್ ಬಾಬು ಅವರೇ, ಇಲ್ಲಿರುವಂತ ಎಲ್ಲ ನಮ್ಮ ಸ್ನೇಹಿತರೆ, ಇವತ್ತು ರಕ್ಷಣಾ ವೇದಿಕೆ ಇವತ್ತು ನೀರಿನ ಬರವನ್ನು ನಿರೀಕ್ಷೆ ನಮ್ಮ ತುಂಗಭದ್ರಾ ನದಿ, ನಾವು ಯಾರಿಗೂ ನೀರು ಕೇಳಬೇಕಾಗಿದ್ದಲ್ಲ, ತನ್ನಡಿ ತಾನು ಹರಿದು ಬರುವಂತ ಪ್ರಸಂಗ ಇವತ್ತು ಹರಿಹರದಲ್ಲಿ ನಡೀತಾ ಇದೆ. ನಾವು ತಮಿಳುನಾಡ್ದಂಗೆ ನೀರು ಕೊಡ್ರಿ ಅಂತ ಕೇಳಂಗಿಲ್ಲ. ಇವತ್ತು ನಮಗೆ ತಾನಾಗೆ ಇವತ್ತು ತುಂಗಭದ್ರಾ ನದಿ ನಮಗೋಸ್ಕರನೇ ಹುಟ್ಟಿ ಬಂದು ಇವತ್ತು ರೈತ ಅಂತ ಬೆನ್ನೆಲುಬನ್ನ, ಇವತ್ತು ಅನ್ನದಾತನ ಶ್ರಮೆಯನ್ನ ಇವತ್ತು ಸಂತೋಷಪಡಿಸಿದ್ದಕ್ಕೆ ನಮ್ಮ ರಕ್ಷಣಾ ವೇದಿಕೆಯಿಂದ ನಮ್ಮ ಎಲ್ಲ ಸದಸ್ಯರುಗಳಿಗೆ ಮತ್ತು ಹರಿಹರ ನಾಗರಿಕ ಬಂಧುಗಳಿಗೆ ಮತ್ತು ಇಲ್ಲಿ ಸಮಾಜದ ಅಧ್ಯಕ್ಷರೊಬ್ಬರಿದ್ದಾರೆ ಆಲೇಶಪ್ಪನವ್ರಿಗೆ ಮತ್ತು ಎಲ್ಲರಿಗೂ ನಾನು ವಂದಿಸಿ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.